ವಿಮಾನ ದುರಂತ ಮಾಸುವ ಮುನ್ನವೇ ಅನಾಹುತ ತಪ್ಪಿದೆ. ಮತ್ತೊಂದು ಅನಾಹುತ ಆಗ್ತಾ ಇತ್ತು, ಸ್ವಲ್ಪದರಲ್ಲಿ ತಪ್ಪಿದೆ. ಮತ್ತೊಂದು ಏರ್ ಇಂಡಿಯಾ ವಿಮಾನದಲ್ಲಿ ತಾಂತ್ರಿಕ ಸಮಸ್ಯೆ ಕಾಣಿಸಿಕೊಂಡಿದೆ. ಅಹಮದಾಬಾದ್ನಿಂದ ಲಂಡನ್ಗೆ ಹೊರಟಿದ್ದಂತ ವಿಮಾನ ಮಧ್ಯಾಹ್ನ 1:10 ಟೇಕ್ ಆಫ್ ಆಗಬೇಕಿತ್ತು. ದುರಂತಕ್ಕೀಡಾದ ವಿಮಾನದ ಮಾರ್ಗದಲ್ಲೇ ತೆರಳಬೇಕಿತ್ತು. ಟೇಕ್ ಆಫ್ಗೂ ಮುನ್ನವೇ ವಿಮಾನದಲ್ಲಿ ತಾಂತ್ರಿಕ ದೋಷ ಕಾಣಿಸಿಕೊಂಡಿದೆ. ದೆಹಲಿಯಿಂದ ಅಹಮದಾಬಾದ್ಗೆ ಬಂದಿದ್ದಂತ AI-159 200 ಪ್ರಯಾಣಿಕರು ಈ ಏರ್ ಇಂಡಿಯಾ ವಿಮಾನದಲ್ಲಿ ಇದ್ರು ಅನ್ನೋದು ಗೊತ್ತಾಗ್ತಾ ಇದೆ. ತಾಂತ್ರಿಕ ಸಮಸ್ಯೆ ಇರುವಂತಹ ಹಿನ್ನೆಲೆ ವಿಮಾನದ ಹಾರಾಟವನ್ನು ಸ್ಥಗಿತಗೊಳಿಸಲಾಗಿದೆ. ಪ್ರಯಾಣಿಕರಿಗೆ ಟಿಕೆಟ್ ದರ ಹಿಂದಿರುಗಿಸುವುದಾಗಿಯೂ ಕೂಡ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಅಂತ ಹೇಳಿದ್ರೆ ಕ್ಯಾನ್ಸಲ್ ಮಾಡಿದ್ದಾರೆ ಅಂತ. ತಾಂತ್ರಿಕ ಸಮಸ್ಯೆ ಕಂಡು ಬಂದಂತ ಹಿನ್ನೆಲೆ ವಿಮಾನ ಹಾರಾಟವನ್ನೇ ಸ್ಥಗಿತಗೊಳಿಸಿದ್ದಾರೆ. ಸುಮಾರು 200 ಜನ ಪ್ರಯಾಣಿಕರಿದ್ರು. ದೆಹಲಿಯಿಂದ ಅಹಮದಾಬಾದ್ಗೆ AI-159 ವಿಮಾನ ಬಂದಿತ್ತು. ಆರಂಭದಲ್ಲೇ ಟೇಕ್ ಆಫ್ಗೂ ಮುಂಚಿತವಾಗಿಯೇ ವಿಮಾನದಲ್ಲಿ ತಾಂತ್ರಿಕ ದೋಷ ಇತ್ತು. ನೋಡಿ, ಬ್ಯಾಕ್ ಟು ಬ್ಯಾಕ್ ಈ ರೀತಿಯಾದಂಥ ಸುದ್ದಿಗಳು ಬರ್ತಾ ಇರೋದು. ಎಲ್ಲಿ ಸಮಸ್ಯೆ ಆಗ್ತಾ ಇದೆ, ಏನಾಗ್ತಾ ಇದೆ ಅನ್ನುವಂಥ ಗೊಂದಲವನ್ನಂತೂ ಖಂಡಿತ ಕ್ರಿಯೇಟ್ ಮಾಡ್ತಾ ಇದೆ. ಮಧ್ಯಾಹ್ನ 1:10 ಟೇಕ್ ಆಫ್ ಆಗಬೇಕಿತ್ತು. ಈಗೇನು ದುರಂತಕ್ಕೀಡಾಯ್ತಲ್ಲ, ಅದೇ ವಿಮಾನದ ಮಾರ್ಗದಲ್ಲಿನೇ ತೆರಳಬೇಕಿದ್ದಂಥ ವಿಮಾನ. ಆದರೆ ತಾಂತ್ರಿಕ ಸಮಸ್ಯೆ ಕಂಡು ಬರ್ತಾ ಇದ್ದಂತೆ ವಿಮಾನ ಹಾರಾಟವನ್ನೇ ಸ್ಥಗಿತಗೊಳಿಸಿದ್ದಾರೆ.